ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಲಪ್ಪ ಪ್ರತಿಷ್ಠಾನದಿಂದ ವಿನೂತನ ಜಾಗೃತಿ, ಎಸ್ಐಆರ್ ಹಾಗೂ ಇ ನಾಮಿನೇಷನ್ ಫಾರಂ ತುಂಬುವ ಬಗ್ಗೆ ಮುರಳೀಧರ್ ಹಾಲಪ್ಪ ಮತ್ತು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ನೇತೃತ್ವದಲ್ಲಿ ನಿರಂತರ ಅಭಿಯಾನ. ತುಮಕೂರು ಸಾರ್ವಜನಿಕರಿಗೆ ಅತ್ಯಗತ್ಯವಾಗಿರುವ ಎಸ್ಐಆರ್ ಯೋಜನೆಯ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಮುರಳೀಧರ್ ಹಾಲಪ್ಪ ಹಾಗೂ ಪ್ರಮುಖ ಕಾಂಗ್ರೆಸ್ ಮುಖಂಡರಾದ ಶ್ರೀ ಇಕ್ಬಾಲ್ ಅಹಮದ್ ರವರು ಜಂಟಿ ನೇತೃತ್ವದಲ್ಲಿ ಪ್ರತಿದಿನವೂ ಹಗಲಿರುಳು ವಿಶಿಷ್ಟ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರಮುಖವಾಗಿ ಎಸ್ಐಆರ್ ಇ ನಾಮಿನೇಷನ್ ಫಾರಂ ಅನ್ನು ಸಾರ್ವಜನಿಕರು ಯಾವುದೇ ಗೊಂದಲವಿಲ್ಲದೆ ಸುಲಭವಾಗಿ ಭರ್ತಿ ಮಾಡುವುದು ಹೇಗೆ ಎಂಬುದರ ಬಗ್ಗೆ ನಾಯಕರು ವಾರ್ಡ್ ಮತ್ತು ಹಳ್ಳಿ ಮಟ್ಟದಲ್ಲಿ ಸಾರ್ವಜನಿಕರಿಗೆ ವ್ಯಾಪಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಜನಸಾಮಾನ್ಯರ ಮನೆ ಬಾಗಿಲಿಗೆ ಎಸ್ಐಆರ್ ಅರಿವು ಕಾರ್ಯಕ್ರಮ ಯೋಜನೆಗಳ ಲಾಭ ಪ್ರತಿಯೊಬ್ಬರಿಗೂ ತಲುಪಬೇಕೆಂಬ ಆಶಯದೊಂದಿಗೆ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಈ ನಿರಂತರ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಮುರಳೀಧರ್ ಹಾಲಪ್ಪ ಹಾಗೂ ಇಕ್ಬಾಲ್ ಅಹಮದ್ ರವರ ಸ್ವತಃ ಮುಂಚೂಣಿಯಲ್ಲಿ ನಿಂತು ಸಾರ್ವಜನಿಕರನ್ನು ಭೇಟಿ ಮಾಡಿ ಎಸ್ಐಆರ್ ಯೋಜನೆಯ ಮಹತ್ವ ಹಾಗೂ ಅದರ ಪ್ರಯೋಗಗಳನ್ನು ಅತ್ಯಂತ ಸರಳವಾಗಿ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಅರ್ಹ ಫಲಾನುಭವಿಗಳಿಗಾಗಿ ಮಾಹಿತಿ ಕೊರತೆಯಿಂದ ಯಾವುದೇ ಸೌಲಭ್ಯಗಳು ಕೈತಪ್ಪಬಾರದು. ಅದಕ್ಕಾಗಿ ನಾವು ಪ್ರತಿದಿನ ಜನರನ್ನು ನೇರವಾಗಿ ಭೇಟಿ ಮಾಡಿ ಈ ಪ್ರಕ್ರಿಯೆಯ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತಿದ್ದೇವೆ. ಈ ನಾಮಿನೇಷನ್ ಫಾರಂ ಭರ್ತಿಗೆ ಉಚಿತ ಸಹಾಯ ಹಾಗೂ ಮಾರ್ಗದರ್ಶನ ಅನೇಕ ಜನರಿಗೆ ತಾಂತ್ರಿಕ ಕಾರಣಗಳಿಂದಾಗಿ ಅಥವಾ ಸರಿಯಾದ ಮಾಹಿತಿ ಇಲ್ಲದೆ ಫಾರಂ ತುಂಬಲು ತೊಂದರೆಯಾಗುವುದನ್ನು ಗಮನಿಸಿ ಈ ನಾಯಕರು ವಿಶೇಷ ಉಚಿತ ಸಹಾಯ ಕೇಂದ್ರ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಗಳ ಮೂಲಕ ನೆರವಾಗುತ್ತಿದ್ದಾರೆ. ಸಾರ್ವಜನಿಕರಿಂದ ಅಭೂತಪೂರ್ವ ಸ್ಪಂದನೆ. ಮುರಳೀಧರ್ ಹಾಲಪ್ಪ ಮತ್ತು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ರವರ ಈ ಜನಪರ ಜಂಟಿ ಕಾರ್ಯಕ್ಕೆ ಸಾರ್ವಜನಿಕ ವಲಯಗಳಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಈ ನಿರಂತರ ಜಾಗೃತಿ ಅಭಿಯಾನದಿಂದ ನೂರಾರು ಜನ ಸಾಮಾನ್ಯರು ಸುಲಭವಾಗಿ ತಮ್ಮ ಈ ನಾಮಿನೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೂ ಇದರ ಲಾಭ ಸಿಗುವುದರೆಗೂ ಈ ಅಭಿಯಾನ ಮುಂದುವರೆಯಲಿದೆ ಎಂದು ನಾಯಕರು ತಿಳಿಸಿದ್ದಾರೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಯಶಸ್ವಿಯಾಗಿ ನಡೀತಾ ಇದ್ದಾವೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ 65,000 PLA 2ಗಳನ್ನ ನೇಮಕ ಆಗಿದ್ದಾವೆ. ಇಷ್ಟು ವ್ಯವಸ್ಥಿತವಾಗಿ ಪಕ್ಷದ ವತಿಯಿಂದ ನಡೀತಿರೋದು ನೋಡಿ ಬೇರೆಯವ್ರಿಗೆ ಇದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಬಂತೋ, ಭಯ ಬಂತೋ, ಬೇರೆ ರಾಜ್ಯದಲ್ಲಿ ಆಗೋ ಥರ ಆಟಗಳಿಲ್ಲ, ಆಡೋಕ್ಕೆ ಕಷ್ಟ ಆಗ್ತಿದೆ ಅಂಥೇಳಿ ಬೇರೆ ಬೇರೆ ಥರ ಆರೋಪಗಳಿಗೆ ಉತ್ತರ ಕೊಡಲೇಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟ, ಪಂಚಾಯಿತಿ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅಂತೇಳಿ ಹೊರಟಿದೆ. ಅದು ಇವತ್ತಿಲ್ಲಿ ಬನಶಂಕರಿ ಭಾಗದಲ್ಲಿ ಈಗ 3 ವಾರ್ಡ್ಗಳ ವತಿಯಿಂದ ಇದರ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡರು ಚಾಲನೆ ಕೊಟ್ಟಿದ್ದಾರೆ. ಇದಕ್ಕೆ ಬೆಳಿಗ್ಗೆಯಿಂದಲೂ ಜನ ಬಂದು ಇದ್ರು ನೋಂದಾವಣಿದು ಪ್ರಕ್ರಿಯೆ ಹೇಗೆ, ಏನೇನು ದಾಖಲಾತಿಗಳು ಕೊಡಬೇಕು ಅಂತೇಳಿ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಗೆ ಇದು ಪೂರ್ತಿ ಇದನ್ನು BLOಗಳು ಯಾರಿದ್ದಾರೆ ಅವರೇ ಇದರದ್ದು ಜವಾಬ್ದಾರಿ, ಅವ್ರ ಕಡೆಯಿಂದಲೇ ಇದರದ್ದು ದಾಖಲಾತಿ ಪ್ರಕ್ರಿಯೆ ಪೂರ್ತಿ ಅದನ್ನು ಅಧಿಕೃತವಾಗಿ ಅವರೇ ಅದನ್ನು ಮಾಡೋದು. ಮತ್ತು ನಮ್ಮೊಂದಿಗೆ ನಗರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಯಶಸ್ವಿಯಾಗಿ ಹಾಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಇಕ್ಬಾಲ್ ಸಾಹೇಬರು ಇದ್ದಾರೆ. ರೇವಣಸಿದ್ದಯ್ಯ ಅವರು ಹಿಂದೆ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಬೋರ್ಡಿನ ಅಧ್ಯಕ್ಷರಾಗಿದ್ದಂಥ ರೇವಣಸಿದ್ದಯ್ಯ ಅವರಿದ್ದಾರೆ. ನಮ್ಮ ತುಮಕೂರು ನಗರದ ಮೇಯರ್ ಆಗಿದ್ದಂಥ ಅಸ್ಲಂಬಾಯಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಹಲವಾರು ಮುಖಂಡರುಗಳು, ನಾಯಕರುಗಳು ಅವರವರ ವಾರ್ಡ್ಗಳಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ. ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕೆಲಸ ಸುಮಾರು 18 ದಿನಗಳಿಂದ ಕಾಲದಿಂದಲೂ ನಡೀತಾ ಇದೆ. ನಗರ ಕಾಂಗ್ರೆಸ್ ವತಿಯಿಂದ ಈ ಹಿಂದೆ SIR ಕುರಿತು ಕಾರ್ಯಾಗಾರವನ್ನು ಕೂಡ ಮಾಡಿದ್ದೇವೆ. ಮತ್ತು ಏನು ಈ ನಗರಕ್ಕೆ ಸಂಬಂಧಪಟ್ಟಂತೆ ನಗರ ವಿಧಾನಸಭಾ ಕ್ಷೇತ್ರದ 247 ಬೂತ್ಗಳಿಗೂ BLA 2 ನೇಮಕ ಮಾಡಿ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಆಯಾ ವಾರ್ಡ್ಗಳ ಸ್ಪರ್ಧಿತ ಕಾರ್ಪೊರೇಟರ್ ಅಭ್ಯರ್ಥಿಗಳು ಮತ್ತು ಮಾಜಿ ಕಾರ್ಪೊರೇಟರ್ಗಳು ಎಲ್ಲರೂ ಸೇರಿ ಈಗಾಗಲೇ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಪ್ರತಿ ವಾರ್ಡಿನಲ್ಲೂ ಕೂಡ BLOಗಳ ಜೊತೆ ಸಹಕರಿಸಿ ಕಾನೂನಾತ್ಮಕವಾಗಿ ಯಾವ ರೀತಿ SIRನ ಪೂರ್ಣಗೊಳಿಸಬೇಕು ಆ ರೀತಿ ಅದನ್ನು ಅನುಸರಿಸಿಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ.
ಈ ದಿನ ಮುರಳೀಧರ್ ಹಾಲಪ್ಪನವರ ನೇತೃತ್ವದಲ್ಲಿ ಈ ಬನಶಂಕರಿ ಭಾಗದಲ್ಲಿ ಒಂದು SIR ಬಗ್ಗೆ ಸಹಾಯ ಹಸ್ತ ನೀಡಲು ಜನರಿಗೆ ಒಂದು ಕ್ಯಾಂಪನ್ನು ಹಾಕಿದ್ದೇವೆ. ಅದರಲ್ಲಿ ನಾವೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಚಂದ್ರಶೇಖರ್ ಗೌಡರು, ಹಿರಿಯ ಮುಖಂಡರುಗಳಾದ ರೇವಣ್ ಸಿದ್ದೆ ಅವರು, ಅಸ್ಲಂ ಪಾಷಾ ಅವರು, ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ದೇವೆ. ನಗರ ಕಾಂಗ್ರೆಸ್ ಸಮಿತಿ ಆಗಲಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಗಲಿ ಅಥವಾ ಹಾಲಪ್ಪ ಪ್ರತಿಷ್ಠಾನವಾಗಲಿ ಎಲ್ಲರೂ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಬಯಸ್ತೇನೆ. ನಮಸ್ಕಾರ. ಈಗಾಗಲೇ ಅದೇ ರೀತಿ ಆಧಾರ್ ಕಾರ್ಡ್ ಇಲ್ಲ, ಮೇಯ್ನು ಪಾಸ್ಪೋರ್ಟು ಇಂಥವು ಯಾವ ದಾಖಲೆಗಳನ್ನ ಕೊಟ್ಟಿರಲಿಲ್ಲ. ಎಲ್ಲ ಜನಗಳು ತಾವು ಮೂಲಭೂತವಾಗಿರೋಂಥವು ಈ ದಾಖಲೆಗಳೇ. ಅದಕ್ಕೋಸ್ಕರ ಏನು ಮಾಡಿದ್ರು, ಇವತ್ತು ಸರ್ಕಾರ ವಾಸಸ್ಥಳ ದೃಢೀಕರಣ ಪತ್ರ ಕೊಟ್ಟರೆ, ಯಾಕಂದರೆ ಅವ್ರ ಮನೆ ಇದ್ದರೆ ಅದು ದೃಢೀಕರಣ ಪತ್ರ ಸಿಗೋದು. ಅವರು ನಮ್ಮ ರಾಜ್ಯದಲ್ಲೇ ಇರ್ತಾರೆ, ನಮ್ಮವರಾಗಿರ್ತಾರೆ ಅಂತೇಳಿ ಆ ಪತ್ರವನ್ನು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ. ಮತದಾನದ ಹಕ್ಕು ಉಳಿಸ್ಕೊಳ್ಳೋದಕ್ಕೆ ಅದು ಒಂದು ದಾಖಲೆ ಆಗುತ್ತೆ ಅಂತ ಸರ್ಕಾರ ಚಿಂತನೆ ಮಾಡಿ ಅದನ್ನು ಇವತ್ತು ಜಾರಿಗೆ ತರ್ತಾ ಇದ್ದಾರೆ. ಅದು ತರೋದ್ರಿಂದ ಎಲ್ಲ ಮತದಾರರಿಗೂ ಅನುಕೂಲ ಆಗುತ್ತೆ, ಯಾರೂ ವಂಚಿತರಾಗಲ್ಲ. ಸಾಲದಕ್ಕೆ ಏನಂದರೆ ಬೇರೆ ಬೇರೆ ಗುರುತದ ಪತ್ರಗಳು ಅವು ಸಿಗದೇ ಇಲ್ಲದಕ್ಕೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ತಂದಿರೋದಕ್ಕೆ ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ. ಅದೇ ರೀತಿ DK ಶಿವಕುಮಾರ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಇದು ಬೇಗ ಆದಷ್ಟು ಬೇಗ ಇದು, ಯಾಕಂದರೆ ಆಗಸ್ಟ್ 8 ಕೊನೆ ದಿನ ಇರೋದ್ರಿಂದ ಬೇಗ ಸರ್ಟಿಫಿಕೇಟ್ಗಳು ಜನಗಳಿಗೆ ಸಿಗಲಿ, ಎಲ್ಲರ ಮತದಾನ ಉಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.